ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಬೆಳೆಯನ್ನು ಹೇಗೆ ಬಿತ್ತನೆ ಮಾಡಬೇಕು ಅನ್ನೋದನ್ನು. ಫ್ರೆಂಡ್ಸ್, ನಾವು ಕ್ಯಾರೆಟ್ ಬೀಜವನ್ನು ಬಿತ್ತನೆ ಮಾಡೋಕ್ಕಿಂತ ಮೊದಲು ನಾವು ಭೂಮಿಗೆಲ್ಲನೂ ಹೊಂಗೆ ಗೊಬ್ಬರ ಅಥವಾ ಬೇವಿನ ಗೊಬ್ಬರವನ್ನು ನಾವು ಭೂಮಿಗೆ ಮೊದಲಿಗೆ ಚೆಲ್ಲೋದು ಉತ್ತಮ. ಯಾಕಂದರೆ ಇದರಲ್ಲಿ ಬಹಳ ಉಪಯುಕ್ತವಾದಂತಹ ಪದಾರ್ಥಗಳು ಇರೋದರಿಂದ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ರೋಗಗಳು ಬರೋದಿರ ಕಾಪಾಡುತ್ತೆ. ಅದೇ ರೀತಿ ಕ್ಯಾರೆಟ್ಗೆ ಅತಿ ಹೆಚ್ಚು ಪೌಷ್ಟಿಕಾಂಶದ ರೀತಿಯಲ್ಲಿ ಇದು ವರ್ತನೆ ಮಾಡುತ್ತೆ ಫ್ರೆಂಡ್ಸ್. ಆದ್ದರಿಂದ ಪ್ರತಿ ಸಲನೂ ನಾವು ಕ್ಯಾರೆಟ್ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಇದು ಹೊಂಗೆ ಗೊಬ್ಬರ, ಇದು ಆಯಿಲು, ಹೊಂಗೆ ಬೀಜಗಳಿಂದ ಎಣ್ಣೆ ತೆಗೆದು ಆದ ನಂತರ ಅದು ಉಳಿಕೆಯಾಗಿರುವಂತಹ ಪದಾರ್ಥವನ್ನು ನಾವು ಹೊಂಗೆ ಗೊಬ್ಬರ ಅಂತ ಕರಿತೀವಿ. ಹೊಂಗೆ ಗೊಬ್ಬರ ಅಥವಾ ಬೇವಿನ ಗೊಬ್ಬರ, ಅದರಿಂದ ಎಣ್ಣೆ ಪದಾರ್ಥವನ್ನು ತೆಗೆದಾದ ನಂತರ ಇಂತಹ ಪದಾರ್ಥ ಉಳಿಕೆ ಆಗಿರೋದನ್ನು ನಾವು ಭೂಮಿಗೆ ತಂದು ಚೆಲ್ಲೋದು ಬಹಳ ಉಪಯುಕ್ತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇಲ್ಲಾಂದರೆ ಭೂಮಿಗೆ ಯಾವುದೇ ರೀತಿಯಾದಂಥ ಪೌಷ್ಟಿಕಾಂಶಗಳನ್ನು ಸಿಗೋದು ಕಷ್ಟ ಆಗುತ್ತೆ ಫ್ರೆಂಡ್ಸ್. ಎರಡು ರೀತಿಯಾದಂತಹ ಬೇವಿನ ಗೊಬ್ಬರ ಮತ್ತು ಹೊಂಗೆ ಗೊಬ್ಬರವನ್ನು ನಾವು ಇವಾಗ ಸದ್ಯಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಎರಡೂ ಪದಾರ್ಥಗಳನ್ನು ನೀಟಾಗಿ ನಾವು ಎರಡು ಕಡೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ಬಹಳ ಉಪಯುಕ್ತವಾದ ಉಪಯೋಗಗಳು ಬಹಳಷ್ಟಿದೆ ಫ್ರೆಂಡ್ಸ್. ಯಾವುದೇ ರೀತಿಯಾದಂತಹ ರೋಗ ರುಜಿನಗಳನ್ನು ಕ್ಯಾರೆಟ್ ಬೆಳೆಗೆ ಬರದಂತೆ ಕಾಪಾಡುತ್ತೆ. ಮತ್ತು ಅಧಿಕ ಪೌಷ್ಟಿಕಾಂಶಗಳನ್ನು ಮತ್ತು ಅಧಿಕವಾದ ರೀತಿಯಲ್ಲಿ ಇದು ಬಹಳ ಉಪಯುಕ್ತವಾದ ರೀತಿಯಲ್ಲಿ ವರ್ತನೆ ಮಾಡುತ್ತೆ ಫ್ರೆಂಡ್ಸ್. ಯಾವುದೇ ರೀತಿಯಾದಂತಹ ಎರೆಹುಳ, ಕ್ಯಾರೆಟು ಕಟಾವಿಗೆ ಬರುವ ಸ್ಟೇಜಲ್ಲಿ ಕ್ಯಾರೆಟ್ಗೆ ಎರೆಹುಳುಗಳು ಕಟಾವು ಕಚ್ಚಿದಿರ, ಇರುವೆಗಳು ಕಚ್ಚಿದಿರ, ಕಹಿಯಿಂದ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಕ್ರಿಮಿಗಳಿಂದ ಕ್ಯಾರೆಟನ್ನು ಕಾಪಾಡ್ಬೋದು. ನೋಡಿ, ಈ ಥರ ಮತ್ತೆ ಇನ್ನೂ ಒಂದು ಗೊಬ್ಬರ, ಅದೇ ಹೊಂಗೆ ಗೊಬ್ಬರವನ್ನು ಇನ್ನೂ ಒಂದು ಮೂಟೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀವಿ ಫ್ರೆಂಡ್ಸ್. ಸ್ನೇಹಿತರೆ, ಇದು ಒಂದು ಮೂಟೆ ಹೊಂಗೆ ಗೊಬ್ಬರ ಬಂದುಬಿಟ್ಟು 2500 ರೂಪಾಯಿ ಹೊಂಗೆ ಗೊಬ್ಬರ. ಇಂಥದ್ದು ಪ್ರತಿ ಒಂದು ಎಕರೆಗೆ 2 ಮೂಟೆ ಅಥವಾ ಕನಿಷ್ಠ 1 ಮೂಟೆ ಹೊಂಗೆ ಗೊಬ್ಬರ, 1 ಮೂಟೆ ಬೇವಿನ ಗೊಬ್ಬರವನ್ನು ಹಾಕೋದ್ರಿಂದ ತುಂಬ ಉಪಯುಕ್ತವಾಗುತ್ತೆ. ನಾವು ಇನ್ನೂ ಬಜೆಟ್ ಮೇಲೆ ಡಿಪೆಂಡ್ ಮಾಡಿಕೊಂಡ್ರೆ ಇನ್ನೂ ಅಧಿಕವಾಗಿಯೂ ಹಾಕಬಹುದು ಫ್ರೆಂಡ್ಸ್. ನೋಡಿ, ಅದ್ರ ಜೊತೆಗೆ ಈ ಹೊಂಗೆ ಗೊಬ್ಬರ ಮತ್ತು ಬೇವಿನ ಗೊಬ್ಬರ, ಹೊಂಗೆ ಪುಡಿ ಮತ್ತು ಬೇವಿನ ಪುಡಿ, ಅದರ ಜೊತೆಗೆ ಟೀಮೆಟ್ ಅನ್ನುವಂತಹ ಅತಿ ವಿಷಕಾರಿ ಪದಾರ್ಥವನ್ನು ನಾವು ಮಿಕ್ಸ್ ಮಾಡಿಕೊಂಡು ಚೆಲ್ಲಬೇಕು. ಇದರಿಂದ ಯಾವುದೇ ರೀತಿಯಾದಂತಹ ಇರುವೆಗಳಾಗಲಿ, ಯಾವುದೇ ರೀತಿಯಾದಂತಹ ಗೊಣ್ಣೆ ಹುಳ ಅಂತ ಕರಿತೀವಿ, ಆ ಗೊಣ್ಣೆ ಹುಳ ಆಗಲಿ ಅಥವಾ ಎರೆಹುಳುಗಳಾಗಲಿ ಯಾವುದು ಕ್ಯಾರೆಟ್ ಬೆಳೆ ಕಟಾವಿಗೆ ಬಂದು ಮಾರುವ ತನಕ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಲ್ಲ. ನೋಡಿ, ಇದು ಟೀಮೆಟ್ ಅಂತ ಕರಿತೀವಿ ಫ್ರೆಂಡ್ಸ್. ಇದು ಅತಿ ವಿಷಕಾರಿಯಾದಂತಹ ಪದಾರ್ಥ. ನಂತರ ನಾವು ಗೊಬ್ಬರವನ್ನು ಒಂದು ಬಕೆಟಿಗೆ ಹಾಕ್ಕೊಂಡು ಆ ಬಕೆಟ್ಟಿನ ಮೂಲಕ ನಾವು ಭೂಮಿಗೆ ಸಿಂಪಡಣೆ ಮಾಡಬೇಕಾಗುತ್ತೆ, ಆ ಭೂಮಿಗೆ ಚೆಲ್ಲಬೇಕಾಗುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಅದು ಹೊಂಗೆ ಬೀಜದಿಂದ ಎಣ್ಣೆ ತೆಗೆದು ಆದ ನಂತರ ಉಳಿದ ಪದಾರ್ಥ ಈ ಥರ ಕಾಣಿಸುತ್ತೆ. ಇದನ್ನು ನಾವು ಭೂಮಿಗೆ ಮೂಲೆಗೆ ಚೆಲ್ಲಬೇಕಾಗುತ್ತೆ. ಈ ರೀತಿಯಾಗಿ ನಾವು ಭೂಮಿಗೆ ವಿಸ್ತಾರವಾದ ಪ್ರದೇಶಕ್ಕೆ ನಾವು ಎಲ್ಲೂ ಸಹ ಗ್ಯಾಪ್ ಬಿಡದೆ ಭೂಮಿಗೆ ನೀಟಾಗಿ ಹಾಕಬೇಕು. ಇದರಿಂದ ಬಹಳಷ್ಟು ಉಪಯೋಗಗಳಿದೆ. ಇದು DAP ಮೂಟೆಗಿಂತ ಅಧಿಕ ಬೆಲೆಯಿಂದ ಕೂಡಿದ್ದು. ಇದು 4 ಮೂಟೆ ಹೊಂಗೆ ಗೊಬ್ಬರಕ್ಕೆ DAP
6 ಮೂಟೆ DAP ಮೂಟೆಗೆ ಸಮ. ಇದು 4 ಮೂಟೆಗೆ ಎಷ್ಟು ರೂಪಾಯಿ ಆಗುತ್ತೋ ಅದೇ ರೂಪಾಯಿಗಳಿಂದ DAPಗಳು 6 ಮೂಟೆಗಳು ತಗೋಬೋದು ಫ್ರೆಂಡ್ಸ್. ಅಷ್ಟು ಕಾಸ್ಟ್ಲಿ ಇದು ಹೊಂಗೆ ಬೀಜ ಅನ್ನೋದು, ಹೊಂಗೆ ಬೀಜದ ಪುಡಿ. ನೋಡಿ ಫ್ರೆಂಡ್ಸ್, ಇವರೇ ರೈತರು ಎಲ್ಲ ಬೆಳೀತಾ ಇದ್ದಾರೆ. ಭೂಮಿಯನ್ನು ಹಸನು ಮಾಡಿಕೊಂಡು ರೋಟ್ರಿ ಹಾಕಿಬಿಟ್ಟು ಒಳ್ಳೆ ರೀತಿಯಲ್ಲಿ ನಾವು ಬಯಲನ್ನು ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಅಧಿಕವಾಗಿ ಹೆಂಟೆಗಳು ಇರ್ದಿರ ಪುಡಿ ಮಾಡ್ಕೋಬೇಕು. ರೋಟ್ರಿ ಹಾಕಿದ ನಂತರ ಪುಡಿ ಮಾಡಿಕೊಂಡು ಭೂಮಿಯನ್ನು ಹಸನು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಇವಾಗ ಕ್ಯಾರೆಟ್ ಬೀಜ ಚೆಲ್ಲೋದಕ್ಕೆ ಮರಳು, ಒಣಗಿದ ಅತಿ ನುಣ್ಣಗೆ ಇರುವಂತಹ ಮರಳನ್ನು ನಾವು ಬಾಣಲಿಗೆ ಹಾಕ್ಕೋಬೇಕಾಗುತ್ತೆ. ಈ ಸೈಜ್ ಬಾಣಲಿ ನೋಡಿ ಫ್ರೆಂಡ್ಸ್, ಇವಾಗ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಇಂತಹ ಬಾಣಲಿಗಳನ್ನು 3 ಬಾಣಲಿಯಷ್ಟು ನಾವು ಮರಳನ್ನು ಒಂದು ಚೀಲದ ಮೇಲೆ ಹಾಕ್ಕೊಂಡು, ನೋಡಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಇಂತಹ ಮರಳನ್ನು ನಾವು 3 ಬಾಣಲಿ ಹಾಕ್ಕೊಂಡು ಇಂತಹ 3 ಬಾಣಲಿಗೆ ಕ್ಯಾರೆಟ್ ಬೀಜವನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ನೇಹಿತರೆ ನೋಡಿ, ಇದು ಟಾಕಿ 1173 ಅನ್ನುವಂತಹ ಕಂಪ್ನಿಯ ಟಾಕಿ ಸೀಡ್ಸಲ್ಲೇ ವೆರೈಟೀಸ್ ಬೇರೆ ವೆರೈಟಿ ಫ್ರೆಂಡ್ಸ್. ಇದು ನಾವು ಇಷ್ಟಕ್ಕೆ ಮುಂಚೆ ತೋರಿಸಿದ ವೀಡಿಯೋಗಳೆಲ್ಲ ಬೇರೆವು. ಟಾಕಿ 999, ಇವಾಗ ಬಂದುಬಿಟ್ಟು ಟಾಕಿ 1173 ಎನ್ನುವಂತಹ ಬೀಜ ಟಾಕಿ ಸೀಡ್ಸ್ ಕಂಪ್ನಿಯಲ್ಲಿ ಇರುವಂತಹ ಒಂದು ವೆರೈಟಿ ಆದಂತಹ ಬೀಜ. ನೋಡಿ, ಇವು ಕ್ಯಾರೆಟ್ ಬೀಜಗಳು ಈ ಥರ ಕಾಣಿಸುತ್ತೆ. ನಮಗೆ 2 ಪ್ಯಾಕೆಟ್ ಇದೆ ಫ್ರೆಂಡ್ಸ್. ಈ 2 ಪ್ಯಾಕೆಟನ್ನು ನಾವು ಅರ್ಧ ಎಕರೆ ಪ್ರದೇಶ, 1/4 ಎಕರೆ ಪ್ರದೇಶದಲ್ಲಿ ಈ ಟಾಕಿ 1173 ಎನ್ನುವಂತಹ ಈ ವೆರೈಟಿಯನ್ನು ನಾವು ಇವಾಗ ಬಿತ್ತನೆ ಮಾಡಬೇಕು ಫ್ರೆಂಡ್ಸ್. ನೋಡಿ, ಇದು ನಮಗೆ ಯಾವ ರೀತಿ ಕಾಣಿಸುತ್ತಂದರೆ, ಜೀರಿಗೆ ನಾವು ಅಡುಗೆಗೆ ಬಳಸುವಂತಹ ಜೀರಿಗೆ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿಯಲ್ಲಿ ಕ್ಯಾರೆಟ್ ಬೀಜಗಳು ಸಹ ಕಾಣಿಸುತ್ತೆ. ನಂತರ ನಾವು 3 ಬಾಣಲಿ ಮರಳಿಗೆ 1 ಪ್ಯಾಕೆಟ್ 100 ಗ್ರಾಮ್ ಇರುವಂತಹ ಕ್ಯಾರೆಟ್ ಬೀಜ ಇರುವಂತಹ 1 ಪ್ಯಾಕೆಟ್ ಕ್ಯಾರೆಟ್ ಬೀಜಗಳನ್ನು 3 ಬಾಣಲಿ ಮರಳಿಗೆ ನಾವು ಎಲ್ಲ ಈ ರೀತಿಯಾಗಿ ಮೇಲುಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಮಿಶ್ರಣವನ್ನು ನೀಟಾಗಿ ಮಾಡ್ಕೋಬೇಕು. ಎಲ್ಲ ಹೆಂಗಂದ್ರಂಗೆ ಮಾಡಬಾರ್ದು ಫ್ರೆಂಡ್ಸ್. ಎಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗಿರಬೇಕು. ಮಿಕ್ಸ್ ಆಗಿದ್ದ ನಂತರ ಇದರಲ್ಲಿರುವಂತಹ ಗಲೀಜೆಲ್ಲ ಸೈಡ್ಗೆ ಎತ್ತಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮುಂಚೆ ಎಲ್ಲನೂ ರೈತರು ಗೊಬ್ಬರದಲ್ಲಿ ಕ್ಯಾರೆಟ್ ಬೀಜನ ಚೆಲ್ತಾಯಿದ್ರು ಫ್ರೆಂಡ್ಸ್. ಗೊಬ್ಬರ ಅಂತ ಹೇಳಿದ್ರೆ ಪೌಡ್ರ್ ಥರ ಇರುವಂತಹ ಗೊಬ್ಬರದಲ್ಲಿ ಕ್ಯಾರೆಟ್ ಬೀಜವನ್ನು ಮಿಕ್ಸ್ ಮಾಡಿಕೊಂಡು ಚೆಲ್ತಾಯಿದ್ರು. ಆದರೂ ಇದರಿಂದ ಉಪಯೋಗ ಏನಂದರೆ, ನಾವು ಕ್ಯಾರೆಟ್ ಬೀಜವನ್ನು ಒಂದೊಂದೇ ಬೀಜದಿಂದ ಸಿಂಪಡಣೆ ಮಾಡೋದಕ್ಕೆ ಆಗಲ್ಲ. ನೋಡಿ, ಇವಾಗ ಕ್ಯಾರೆಟ್ ಬೀಜವನ್ನು ಭೂಮಿಗೆ ಯಾವ ರೀತಿ ಚೆಲ್ತಾ ಇದ್ದೀವಿ ಅಂಥೇಳಿ, ಈ ರೀತಿ ಎಲ್ಲೂ ಗ್ಯಾಪ್ ಬಿಡದೆ, ಯಾವುದೇ ಪ್ಯಾಚಸ್ ಬಿಡದೆ ನೀಟಾಗಿ ಮೂಲೆಗೂ ಪ್ರತಿ ಸ್ಥಳಕ್ಕೂ ಎಲ್ಲೂ ಗ್ಯಾಪ್ ಬಿಡದೆ ನೀಟಾಗಿ ಚೆಲ್ಲಬೇಕು. ಬದುಗಳ ಕಡೆ, ಗುಣಿಗಳ ಕಡೆ, ಮೂಲೆಗಳ ಕಡೆ ಎಲ್ಲನೂ ಚೆಲ್ಲಬೇಕಾಗುತ್ತೆ. ಎಲ್ಲಾದರೂ ಮಿಸ್ ಮಾಡಿದ್ರೆ ಸರಿಯಾಗಿ ಬಿತ್ತನೆ ಆಗಲ್ಲ, ಸರಿಯಾಗಿ ಮೊಳಕೆ ಹೊಡೆಯಲ್ಲ ಫ್ರೆಂಡ್ಸ್. ಸ್ನೇಹಿತರೆ, ಮರಳಲ್ಲಿ ಚೆಲ್ಲೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಯಾಕಂದರೆ ಕ್ಯಾರೆಟ್ ಬೀಜವನ್ನು ನಾವು 100 ಗ್ರಾಮ್ ಪ್ಯಾಕೆಟ್ ಬಂದುಬಿಟ್ಟು 1600 ರೂಪಾಯಿ. ಟಾಕಿ 999, ಟಾಕಿ 1174 ಅನ್ನುವಂತಹ ಮುಂತಾದ ರೀತಿಯಾದಂತಹ ಟಾಕಿಯಲ್ಲಿ ವೆರೈಟಿ ಸೀಡ್ಸ್ ಇದೆ. ಅದರಲ್ಲಿ ಅತಿ ಹೆಚ್ಚು ಕಾಸ್ಟ್ಲಿ 1600 ರೂಪಾಯಿ ಮೇಲೇ ಇದೆ ಫ್ರೆಂಡ್ಸ್. ಎಲ್ಲ ಸೀಡ್ಸ್ ಬೆಲೆನೂ ಒಂದು ಪ್ಯಾಕೆಟ್ 100 ಗ್ರಾಮ್ಸ್ ಪ್ಯಾಕೆಟ್ ಬೆಲೆನೂ ಕನಿಷ್ಠ 1600 ರೂಪಾಯಿ ಬೆಲೆ ಇದೆ. ಆದ್ದರಿಂದ ಸ್ನೇಹಿತರೆ, ನಾವು ಆ ಬೀಜಗಳನ್ನು ನಾವು ಎಲ್ಲ ಜಮೀನಿಗೆಲ್ಲ ಆಗುವ ರೀತಿಯಲ್ಲಿ ನಾವು ಬಿತ್ತನೆ ಮಾಡಬೇಕಂದ್ರೆ ಮರಳಿನಲ್ಲಿ ಹಾಕ್ಕೊಂಡು ಬಿತ್ತನೆ ಮಾಡಿದಾಗ ನಮಗೆ ಅದರದ್ದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ನೋಡಿ, ಇದು ಬೀಜ ಕಲಸಿರುವಂತಹ ಮರಳನ್ನು ನಾವು ತಗೊಂಡೋಗಿ ಚೆಲ್ತಾ ಇರೋರು ಕೊಡಬೇಕು. ಯಾಕಂದರೆ ಅಲ್ಲಿ ಪ್ಯಾಚಸ್ ಬಿಡಿದ್ರೆ
ಮತ್ತು ಅವ್ರು ಬಂದು ಅವರೇ ತಗೊಂಡು ಹೋದರೆ ಅದರ ನಮಗೆ ಗೊತ್ತಾಗಲ್ಲ, ಮಿಸ್ ಆಗಿಬಿಟ್ರೆ ಎಲ್ಲ ಚೆಲ್ಲಿರೋದೆಲ್ಲ ಮಿಸ್ ಆಗೋಗುತ್ತೆ. ಮತ್ತು ಈ ಮರಳಲ್ಲಿ ಚೆಲ್ಲೋದ್ರಿಂದ ಗಾಳಿಗೆ ವಿರುದ್ಧವಾಗಿ ಚೆಲ್ಲಿದ್ರೆ ಆ ಬೀಜಗಳು ಸಹ ಆ ಮರಳಿನ ಜೊತೆನೇ ಹೋಗಿ ಭೂಮಿ ಮೇಲೆ ಕೂತ್ಕೊಳ್ಳುತ್ತೆ. ಬರೀ ಬೀಜಗಳು ಚೆಲ್ಲಿದ್ರೆ ಗಾಳಿಗೆ ಎಲ್ಲೆಲ್ಲೋ ಹೋಗ್ಬಿಟ್ಟು ತೇಲ್ಕೊಂಡು ಹೋಗ್ಬಿಡುತ್ತೆ ಗಾಳಿಯಲ್ಲಿ. ಆದ್ದರಿಂದ ಮರಳಿನಲ್ಲಿ ಹಾಕೋದ್ರಿಂದ ಮರಳು ತೂಕ ಇರೋದ್ರಿಂದ ನಾವು ಚೆಲ್ಲುವಾಗ ಮರಳಿನ ಜೊತೆನೇ ಹೋಗುತ್ತೆ. ನಂತರ ಗೆಳೆಯರೇ ನೋಡಿ, ಚೆಲ್ಲಿದ ನಂತರ ಈ ನೇಗಿಲನ್ನು ನಾಲ್ಕಿರುವಂತಹ ಉಳುಮೆ ಮಾಡುವ ನೇಗಿಲಿಗೆ ನಾವು ಉಳುಮೆ ಮಾಡಬೇಕಾಗುತ್ತೆ ಈ ಥರ. ಯಾಕಂದರೆ ಇವಾಗ ಭೂಮಿ ಮೇಲೆ ನಾವು ಕ್ಯಾರೆಟ್ ಬೀಜನ ಚೆಲ್ಲಿದ್ದೀವಿ, ಅವು ಮೇಲ್ಗಡೆನೇ ಇರುತ್ತೆ. ಕ್ಯಾರೆಟ್ ಬೀಜ ಚೆಲ್ಲಿದ ನಂತರ ಈ ಥರ ಇರುವಂತಹ ನೇಗಿಲಿನಿಂದ ನಾವು ಭೂಮಿಯನ್ನು ಒಂದು ಸಾರಿ ನೀಟಾಗಿ ಎಲ್ಲ ಮುಚ್ಚಬೇಕಾಗುತ್ತೆ. ಕ್ಯಾರೆಟ್ ಬೀಜನ ಮುಚ್ಚುವ ಸ್ಥಿತಿ ನೋಡಿ ಗೆಳೆಯರೇ. ಇವರು ಹಸುಗಳ ಮುಖಾಂತರ ನಾವು ಕ್ಯಾರೆಟ್ ಬೀಜವನ್ನು ಮುಚ್ಚುವ ಪ್ರಕ್ರಿಯೆಯನ್ನು ಪ್ರಸ್ತುತ ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲನೂ ನಾವು ಕ್ಯಾರೆಟ್ ಬೀಜ ಚೆಲ್ಲಿದಾದ ನಂತರ ರೋಟ್ರಿ ಓಡಿಸ್ತಾ ಇದ್ದೀವಿ ಗೆಳೆಯರೇ. ಆದರೆ ಆ ರೋಟ್ರಿ ಹೊಡೆಯೋದ್ರಿಂದ ಬೀಜಗಳು ಹೆಂಗಂದ್ರಂಗೆ ಒಳಗಡೆ ಹೋಗ್ಬಿಡ್ತಾ ಇತ್ತು, ಎಲ್ಲ ಚೆಲ್ಲಪಿಲ್ಲಿ ಆಗೋಗುವ ಪರಿಸ್ಥಿತಿಯಲ್ಲಿ ಇದ್ದರಿಂದ ನಾವು ಈ ಸಾರಿ ನೇಗಿಲಿನಲ್ಲಿ ಟ್ರೈ ಮಾಡೋಣ ಅಂಥೇಳಿ ನೇಗಿಲಿನಲ್ಲಿ ಬೀಜಗಳನ್ನ ಮುಚ್ಚಿಸ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಈ ಥರ ನಾವು ನಾಲ್ಕು ಉಳುಮೆ ಬರುವಂತಹ ನೇಗಿಲಿನಲ್ಲಿ ನಾವು ಉಳುಮೆ ಮಾಡೋದು ಬಹಳ ಉತ್ತಮ. ಯಾಕಂದರೆ ಕ್ಯಾರೆಟ್ ಬೀಜಗಳು ಒಳಗಡೆನೂ ಹೋಗಲ್ಲ, ತೀರಾ ಒಳಗಡೆನೂ ಹೋಗಲ್ಲ, ತೀರಾ ಮೇಲುಗಡೆನೂ ಇರಲ್ಲ. ಮತ್ತು ಕ್ಯಾರೆಟ್ ಬೆಳೆ ಬಂದು ಕಟಾವಿಗೆ ಬರುವ ಹಂತದಲ್ಲಿ ಕ್ಯಾರೆಟ್ ಈಸಿಯಾಗಿ ಭೂಮಿಯೆಲ್ಲ ಲೂಸಾಗಿರೋ ಥರ ಈ ನೇಗಿಲಿನಲ್ಲಿ ನಾವು ಮಾಡ್ಕೋಬೋದು. ರೋಟರಿ ಹಾಕಿದ್ರೆ ಭೂಮಿ ಎಲ್ಲ ಫ್ಲ್ಯಾಟಾಗಿರುತ್ತೆ ಸ್ನೇಹಿತರೆ, ಆದ್ದರಿಂದ ನೇಗಿಲು ಹಾಕುವುದು ಉತ್ತಮ. ನಂತರದ ಪ್ರಕ್ರಿಯೆ ಡ್ರಿಪ್ಸ್ ಇರಿಗೇಷನ್ ಫೆಸಿಲಿಟಿ ಫ್ರೆಂಡ್ಸ್. ಸ್ನೇಹಿತರೆ, ನಾವು ಕ್ಯಾರೆಟ್ ಬೀಜಕ್ಕೆ ಕಂಪಲ್ಸರಿ ಸ್ಪ್ರಿಂಕ್ಲರ್ ಆಗಬೇಕು. ಸ್ಪ್ರಿಂಕ್ಲರ್ ಹಾಕಿದಾಗೆ ನಮಗೆ ಅತಿ ಉತ್ತಮವಾದ ರೀತಿಯಲ್ಲಿ ನಮಗೆ ಫಸಲು ಸಿಗುತ್ತೆ. ನಾವು ಕಡಿಮೆ ಬಂಡವಾಳದಲ್ಲಿ ಹೋಸ್ ಪೈಪುಗಳು ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್, ಭೂಮಿಯನ್ನು ನಾವು ಹೋಸ್ ಪೈಪುಗಳಿಂದ ಈ ತರ ಇರಿಗೇಷನ್ ಫೆಸಿಲಿಟಿಯನ್ನು ಮಾಡ್ಕೊಂಡಿದ್ದೀವಿ. ಇದು ಕ್ಯಾರೆಟ್ ಒಂದು ತಿಂಗಳವರೆಗೂ ನಾವು ಫ್ರೆಂಡ್ಸ್, ಇದೇ ರೀತಿ ನಮ್ಮ ಚಾನಲ್ ನಲ್ಲಿ ವಿವಿಧ ರೀತಿಯಾದಂತಹ ತರಕಾರಿ ಬೆಳೆಗಳನ್ನು ಹೇಗೆ ಬೆಳೆಯಬೇಕು, ಯಾವ ರೀತಿಯಾದ ನಂತರ ನೋಡಿ ಆ ಕಡೆ ಕಾಣಿಸ್ತಾ ಇದೆ ಕ್ರಮಗಳನ್ನು ನಾವು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ರೀತಿಯಾದಂತಹ ಗಿಡಗಳು ದೊಡ್ಡದಾಗಿ ಕ್ರಿಮಿನಾಶಕಗಳು, ರಾಸಾಯನಿಕ ಗೊಬ್ಬರಗಳು ಸಿಂಪಡಣೆ ಮತ್ತು ವಿವಿಧ ರೀತಿಯಾದಂತಹ ಸ್ವಲ್ಪ ಕೃಷಿಗೆ ಸಂಬಂಧಪಟ್ಟಂತಹ ಸಲಕರಣೆಗಳನ್ನು ನಮ್ಮ ನಾಲ್ಕು ರೀತಿಯಲ್ಲಿ ತಿಳಿಸಿಕೊಳ್ಳಲಾಗುವುದು. ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಓಕೆ, ಬಾಯ್.